ಕೇಳೇನ್ರಿ ಭಕ್ತಿ ಸಿಕ್ಕ ಹೊಡಿಬೇಕತ್ ಮನಸ್ಸಿಗೆ ಹೆಂಗ್ ಹೊಡಿದ್ರಿ? ಹೆಂಗ್ ಹೊಡಿದ್ ಹೇಳ್ರಲ್ಲ ಜರ ನೋಡ್ರಿ ಸಂಬಂಧ ಮರ್ಕಟ್ಟದ ಹೌದಲ್ರಿಪ್ಪ ಹಂಗದ. ಹ ಅದನ್ನ ತಂದು ಈ ವೇದಿಕೆ ಮೇಲೆ ನಿಂದ್ರಿಸಲೇ ದೊಡ್ಡ ಕಷ್ಟ ಅದ. ಹೌದಲ್ರಿಪ್ಪ ಇನ್ನು ಸಿಕ್ಕ ಹೆಂಗ್ ಹೊಡಿದ್ರಿ? ಹೆಂಗ್ ಹೊಡಿಬೇಕು ಹೊರತು ಹೇಳಲ್ಲ. ಎಲ್ಲಾ ಮದ ಮತ್ಸರ ಕಾಮ ಕ್ರೋಧ ಲೋಭ ಮೋಹಗಳನ್ನೆಲ್ಲಾರು ಬಿಟ್ಟು ಇದನ್ನ ದಾಟಿ ಸಿಕ್ಕ ಹೊಡ್ಕೊಂಡಂತವ ಜಗದೊಳಗೆ ಸಿಗುದೇ ಬಾಳ ವಿರಳದ ಅದಾರಲ್ರಿ ಮುತ್ತೆ. ಯಾಕಂದ್ರೆ ಇದು ಅಜ್ಜನಂತ ಅದಾರಲ್ರಿ. 6 ಬಲಿ ಅದ್ರಿ 6 ಬಲಿ. ಹೌದಲ್ರಿಪ್ಪ. ಒಂದ್ರದೊಳಗ ಒಂದು ಪಾರಾದ್ರಿ ಅಂದ್ರ ಕಾಮದೊಳಗ ಜಯಿಸಿ ಮುಂದೆ ಬಂದ್ರ ಕ್ರೋಧ ಅದ. ನಾವೆಲ್ಲ ಹಂಗ ಆಗುದಿಲ್ರಿ. ಅದನ್ನ ದಾಟಿ ಮುಂದೆ ಬಂದ್ರಿ ಅಂದ್ರ ಲೋಭ ಅದ. ಹೌದಲ್ರಿಪ್ಪ. ಅದನ್ನ ದಾಟಿ ಮುಂದೆ ಬಂದ್ರಿ ಅಂದ್ರ ಮದ ಅದ, ಅದೆಲ್ಲ ಗೊತ್ತಿಲ್ಲ. ಮತ್ಸರ ಅದ. ಇಂಥವು 6 ಬಲಿಗಳದಾವು. 6 ಬಲಿಗಳನ್ನ ದಾಟಿ ನಾವು ಬರೋದ್ರಾಗೆ ನಮ್ಮ ಆಯುಷ್ಯನೇ ಮುಗಿದು ಹೋಗ್ಬಿಡ್ತು. ಎಲ್ಲಾ ಕೂಡ ಬರೀ 55 ಸದ್ಯಕ್ಕೆ. ಹೀಗಾಗಿ ದಾಟಿ ಬರೋದು ಆಗುದಿಲ್ಲ ಅನ್ನುವಂತ ಸತ್ಯ ಗೊತ್ತಿದ್ರು ನಾವು ಒಂದಷ್ಟು ಸಿಕ್ಕ ಹೊಡ್ಕೊಳ್ಳೋನು ಬತ್ತಿದ್ದು. ಒಂದಷ್ಟೇ ಸುಮ್ಮ ಸ್ವರ್ಗಕ್ಕೆ ಹೋಗದೆ ಇದ್ರು ಸ್ವರ್ಗದ ಸನಿಹಕ್ಕರೆ ಹಾಯ್ದು ಬರೋದು ಅಂತೇಳಿ ಹೇಳಕತ್ತಾಳ್ರಿ. ಏನಿಲ್ರಿ, ನಾವೆಲ್ಲ ಹೆಂಗೈತಿ ಗೊತ್ತಾನ್ರಿ? ಹೆಂಗದ್ರಿಪ್ಪ? ನಾವೆಲ್ಲ ಅಂತೇವ್ ಕರೆ ಅಲ್ಲಿ ಹಿಂದ್ ಹಿಡಿದು 4 ಮಂದಿ ಜಗ್ ಬೀಳ್ತಿರ್ತಾರ. ನಾವೆಲ್ಲ ಕಡೆ ಹೋಗ್ಬೇಕು ಮಾಡ್ಬೇಕು, ದೇವ್ರ ಸೇವೆ ಅಂತಿದ್ದೇವ್ ಕರೆ. ನೋಡ್ರಿ, ನಿಷ್ಕಲ್ಮಶ ಮನಸ್ಸಿನಿಂದ. ಹೌದ್, ಬರೇ ನೀವು ನೋಡ್ರಿ, ಈಗ ಭೀಮಪ್ಪಜ್ಜ ಅವ್ರ ಬಗ್ಗೆ ಎಲ್ಲಾರು ಬರ್ತಾರ, ಕಾಯಿ ಹೊಡ್ಕೋತಾರ, ಎಲ್ಲಾ ಮಾಡ್ತಾರ. ಪವಾಡಗಳು ಅವ್ರು ಮಾಡದಂತ ದೊಡ್ಡ ದೊಡ್ಡ ಸತ್ಕಾರ್ಯಗಳು ಯಾರಿಗೂ ಬಹಳ ಜನಕ್ಕೆ ಗೊತ್ತಿಲ್ಲ. ಹೌದಲ್ರಿ. ಆದ್ರೂ ಕೂಡ ಈ ಜಾಗದ ಮಹಿಮೆ ಹಂಗದ, ಶಕ್ತಿ ಐತ್ರಿ, ಬಹಳ ಶಕ್ತಿ ಅದ. ಪರಮಾತ್ಮನ ನಾಮಸ್ಮರಣೆ ಒಂದರದಿಂದ ಮಾತ್ರ ನಮಗ ಮೋಕ್ಷ ಅನ್ನುವಂಥದ್ದದ. ಹೌದಲ್ರಿಪ್ಪ. ನಾಮಸ್ಮರಣೆ ಅನ್ನುವಂಥದ್ದು ದೇವರ ನಾಮ ನುಡಿಯುವಂಥದ್ದು ಮಾತ್ರ ಅದು ಮೋಕ್ಷಕ್ಕೆ ಪಾತ್ರ ಮಾಡ್ತದ. ಮಾತಾ ನೋಡ್ರಿ, ಈಗ ಉದಾಹರಣೆಗೆ ನಮ್ಗೆ ಹಿರಿಯರೊಬ್ರು ಕೇಳಿದ್ರು, ಏನ್ ಕೇಳ? ಕೈವಲ್ಯ ಹಾಡ್ರಿ, ಕೈವಲ್ಯ ಹಾಡ್ರಿ. ಹೌದ್ರಿ, ಹೌದು. ನಾ ಕೇಳ್ತೀನ್ರಿ ಸರ, ನಿಮಗ ಕೈವಲ್ಯ ಅನ್ನುವಂತ ವಿಷಯ ಏನದ? ಕೈವಲ್ಯ ಅನ್ನುವಂತ ವಿಷಯ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಮೋಕ್ಷಕ್ಕೆ ಸಂಬಂಧಪಟ್ಟಿದ್ದು, ಭಕ್ತಿಗೆ ಸಂಬಂಧಪಟ್ಟಿದ್ದು. ಹೌದಲ್ರಿಪ್ಪ. ಹೌದಲ್ರಿ? ಅದನ್ನ ಬಿಟ್ರೆ ಏನ್ರಿ ಹೇಳಲ್ರಿ ಸರ್? ಏನಿಲ್ರಿ. ಇಲ್ಲಲ್ರಿ? ಹೌದು. ಹಂಗಾಗಿ ಅದೇ ವಿಷಯಗಳನ್ನ ನಾವೇನ್ ಮಾಡ್ತೇವೆ, ಈಗ ಉದಾಹರಣೆಗೆ ಕೆಲವೊಬ್ರು ಈ ಊರಾಗಲ್ರಿ ಬ್ಯಾರೆ ಊರಾಗ ಕೇಳಾರ ಕೈವಲ್ಯ ಪದ ಅಂದ್ರ, ಕೈವಲ್ಯ ಅಂದ್ರ ಅವ್ರು ಏನ್ ತಿಳ್ಕೊಂಡಾರ? ಕನಕದಾಸರ ಪದ್ಯಗಳು, ಪುರಂದರದಾಸರ ಪದ್ಯಗಳು, ಹೌದಲ್ರಿಪ್ಪ, ರಾಚಪ್ಪ ಮುತ್ಯನ ಪದ್ಯಗಳನ್ನ ಹಾಡಿದ್ರೆ ಮಾತ್ರ ಅದು ಕೈವಲ್ಯ ಅಂತ ತಿಳ್ಕೊಂಡಾರ. ಹೌದ್ರಿ, ಕರೆ ಐತ್ರಿ. ಕೈವಲ್ಯ ಅನ್ನುವಂತ ವಿಷಯ ಏನದಪ್ಪ ಅಂದ್ರ ಏನೈತ್ರಿಪ್ಪ? ಶರೀರಕ್ಕೆ ಸಂಬಂಧಪಟ್ಟಿದ್ದು. ಹೌದು, ನರನಾಡಿಗಳು ಎಷ್ಟದಾವು, ಮೂಳೆಗಳು ಎಷ್ಟದಾವು, ಚರ್ಮ ಹೆಂಗದ, ಏಸ ಪದರದ. ಅದು ಮೋಕ್ಷ ಹೊಂದಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ? ಪರಮಾತ್ಮನ ಪಾದ ದೊರಕಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ? ಅನ್ನುವಂತ ವಿಷಯ ಜ್ಞಾನವೇ ಕೈವಲ್ಯ. ಹೌದು, ಹೌದಲ್ರಿ ಮುತ್ತಾರ? ಹೌದಲ್ರಿ? ಈ ವಿಷಯ ಕೈವಲ್ಯ ಅನ್ನುವಂತ ವಿಷಯ ಜ್ಞಾನ ಹಿಂಗದ. ಹೌದಲ್ರಿ? ಒಂದೇ ಊರಲ್ರಿ, ನಾವು ಬಹಳ ಕಡೆ ನೋಡೇವಿ. ಜಮಖಂಡಿ ತಾಲೂಕಿನಾಗ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡೇವಿ. ಎಷ್ಟು ಯಾರು ಕೂತ್ ಕೇಳಿಲ್ರಿ, ಸುಳ್ಯಾಕ ಇಷ್ಟು ಸಭಾನು ಶಾಂತ ರೀತಿಯಿಂದ ಕೇಳಿಲ್ಲ. ಬಹಳ ಆನಂದ ಆಗೈತ್ರಿ. ಬಹಳ ಜನ ಎಲ್ಲಾ ಕಡೆ ಹೋದಲ್ಲಿ ಕೈವಲ್ಯ 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 ಅನ್ನುವಂಥದ್ದೇ ವಿಷಯ ಜ್ಞಾನ ಇದು ಅದ. ಹೌದು, ನಾವು ಅದರೊಳಗಿನ ಒಂದೊಂದು ಎಳೆಯನ್ನ ತಗೊಂಡು ಪದ್ಯಗಳನ್ನ ಮಾಡಿರ್ತೀವಿ. ಕರೆ ಐತಲ್ರಿ ಮಾತಾ? ಮೋಕ್ಷಕ್ಕೆ ಸಂಬಂಧಪಟ್ಟಿದ್ದು, ಮೋಕ್ಷವನ್ನ ಹೆಂಗ ಪಡ್ಕೋಬೇಕು ಅನ್ನುವಂಥದ್ದಕ್ಕೂ ಒಂದು ಪದ್ಯ. ಹೌದ್ರಿಪ್ಪ. ಭಕ್ತಿಯನ್ನು ಹೆಂಗ ಮಾಡ್ಬೇಕು ಅನ್ನೋದಕ್ಕೂ ಒಂದು ಪದ್ಯ. ಕರೆ ಐತಲ್ರಿ. ಸಂಸಾರದಿಂದ ನಾವು ಮೋಕ್ಷ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೂ ಒಂದು ಪದ್ಯ. ಕರೆ ಐತಲ್ರಿ. ಇದೆಲ್ಲವೂ ಕೈವಲ್ಯದ ಅಂತರಾಳವೇ ಆಗಿರ್ತದೆ. ಹೌದಲ್ರಿ? ಹೌದಲ್ರಿ ಅಜ್ಜ? ಕೈವಲ್ಯವನ್ನು ಬಿಟ್ಟು ಯಾವ ಪದ್ಯವನ್ನು ಯಾರೂ ಕೂಡ ಈ ಪ್ರಪಂಚದೊಳಗೆ ಮಾಡಕ್ ಸಾಧ್ಯ ಇಲ್ಲ. ಹೌದಲ್ರಿ ಮಾತಾ? ಆದ್ರ ಬಹಳಷ್ಟು ಜನ ಕೈವಲ್ಯ ಪದ ಅಂದ್ರ ಅವ್ರು ಹಿಂದ್ ಏನು ಹಿರಿಯರು ಮಾಡ್ಯಾರ ಅವು ಮಾತ್ರ ಕೈವಲ್ಯ ಅಂತ ಅನ್ಕೊಂಡಾರ. ಹೌದಲ್ರಿಪ್ಪ. ಯಾಕಂದ್ರ ಬಹಳ ಜ್ಞಾನಿಗಳದಾರ ಇಲ್ಲಿ. ನಾವು ಮಾತಾಡ್ಬೇಕಾದ್ರೂ ಎತ್ತರದಿಂದ ಮಾತಾಡ್ಬೇಕ್ರಿ. ಯಾಕಂದ್ರ ಈಗ ನೋಡ್ರಿ, ಅಜ್ಜಾರ್ ಕೂತಾರ. ಕೈವಲ್ಯ ಅಂದ್ರೆ ಏನಾರೇ ನಾವು ಬ್ಯಾರೆ ಹೇಳಿದ್ರೆ ಒಪ್ತಾರೇನವ್ರು? ಒಪ್ಪುದ್ರಿ, ಸಾಧ್ಯ ಇಲ್ರಿ. ಕೈವಲ್ಯ ಅಂದ್ರೆ ವಿಷಯ ಜ್ಞಾನ ಇದು ಅದ. ಹೌದ್ರಿಪ್ಪ. ಈಗ ನೋಡ್ರಿ, ಸಿದ್ಧಾಂತ ಶಿಖಾಮಣಿ ಅದ. ಹೌದ್ರಿಪ್ಪ. ಎಲ್ಲ ಪುಸ್ತಕಗಳನ್ನು ನಾವು ಒಂದ್ ಸ್ವಲ್ಪ ಕಣ್ಣು ಆಡಿಸಿರ್ತೇವಿ. ಹೌದ್ರಿ. ಆದ್ರ ಅದೇ ತರ ಪದ್ಯ ಬರೆದ್ರ ನಿಮ್ಗೆ ಹೇಳ್ತೀನಿ ಸತ್ಯವಾಗಲು ಒಂದು ಮಾತ. ಹೌದಲ್ರಿಪ್ಪ. ಇಡೀ ಬಿಜಾಪುರ ಜಿಲ್ಲಾದೊಳಗ ನಾ ಏನಾರ ಹೋಗಿ ಒಂದು ಕೈವಲ್ಯ ಪದ ಹಚ್ಚಿದ್ರೆ ನೀವು ಪೆಟ್ಟಿಗೆ ಇಳಿಸುವ ಮನೆಗೆ ಹೋಗ್ರಿ ಅಂತ ಹೇಳ್ತಾರ. ಹೌದಲ್ರಿಪ್ಪ. ಈ ಕಡೆ ಹಂಗಲ್ಲ, ಇನ್ನೊಬ್ರು ಹಿರಿಯರಿಗೆ ಕೇಳಿದ್ರಿ. ಹೌದು, ಯಾವ್ದೋ ಒಂದು ಪದ್ಯ ಕೇಳಿದ್ರು. ಆ ಪದ್ಯ ಹುಟ್ಟಿದಾಗ ನಮ್ಮ ಹುಡುಗರಲ್ರಿ ಸರ, ನಾವು ನೀವೇ ಹುಟ್ಟಿಲ್ಲ. ಹೌದ್ರಿಪ್ಪ. ಹೌದು, ಅವಾಗಿನ ಪದ್ಯದ ದರ್ಶನನೇ ಇವ್ರಿಗೆ ಆಗಿಲ್ಲ. ಆಗಿಲ್ರಿ. ಮತ್ತ ಆ ಪದ್ಯ ಹಾಡಂದ್ರೆ ಏನ್ ಹಾಡ್ಬೇಕ್ರಿ ಮಕ್ಕಳು? ಹಾಡುದಿಲ್ಲ, ಆಗುದಿಲ್ಲ. ಅದಕ್ಕಾಗಿ ನಾವು ಭಕ್ತಿ ಪದ್ಯಗಳನ್ನೇ ಹಾಡ್ತೇವಿ.